ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅದೇನಾಗುತ್ತೋ ಆಗಲಿ, ನಾವು ಫೇಸ್ ಮಾಡೋಣ. ನೀವು ಕೆಲಸ ಮುಂದುವರಿಸಿ. ಓಕೆ. ಇದೆಲ್ಲ ಯಾಕೋ ತುಂಬ ಸಮಸ್ಯೆ ಆಗ್ತಿದೆ ಬಾಬಾ. ಆ ಅಜಂತಾ ಇಂಡಸ್ಟ್ರೀಸ್ನವರು ನಮಗೆ ಸಿಕ್ಕಾಪಟ್ಟೆ ಹೊಡೆತ ಕೊಡೋ ಹಾಗೆ ಕಾಣ್ತಿದ್ದಾರೆ. ಹಾಗೇನಾದರೂ ಆದರೆ ನಮಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಬಾಬಾ. ಇವಳೇನಾದರೂ ನಾಟಕ ಮಾಡ್ತಿರ್ಬೋದಾ? ಇವಳೇ ಅಜಂತಾ ಕಂಪ್ನಿಯವ್ರನ್ನ ನಮ್ಮ ವಿರುದ್ಧ ಚೂ ಬಿಟ್ಟು ಈಗ ನಮ್ಮ ಮುಂದೆ ಈ ಥರ ಮಾತಾಡ್ತಿರ್ಬೋದಾ? ಈ ವಿಷಯನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಬಾಬಾ. ನೆಗ್ಲೆಕ್ಟ್ ಮಾಡಬಾರ್ದು ನಿಜ, ಹಾಗಂತ ತುಂಬ ಟೆನ್ಷನ್ನು ಮಾಡ್ಕೋಬಾರ್ದು. ಆದರೆ ಅಣ್ಣ, ಆ ಅಜಂತಾ ಇಂಡಸ್ಟ್ರಿ ಅವರಿಂದ ನಮಗೇನಾದರೂ ಸಮಸ್ಯೆ ಆದರೆ? ಹಾಗೇನೂ ಆಗಲ್ಲ. ಅಷ್ಟಕ್ಕೂ ಇದೆಲ್ಲ ದೊಡ್ಡ ಸಮಸ್ಯೆನೇ ಅಲ್ಲ. ಏನು ಬಾಬಾ ಹೀಗೆ ಹೇಳ್ತಿದ್ದೀರಾ? ಅವರು ನಮ್ಮ ಕಂಪನಿನ ಟಾರ್ಗೆಟ್ ಮಾಡಿದ್ದಾರೆ, ನಮ್ಮ ಕಂಪನಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಎಲ್ಲ ಫೇಕ್ ಅಂತ ಪ್ರೂವ್ ಮಾಡೋಕೆ ಸಾಕ್ಷಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಏನು ಸಾಕ್ಷ್ಯ ರೆಡಿ ಮಾಡೋರ? ಹಾಗಾದ್ರೆ ಇದೆಲ್ಲ ಕೋರ್ಟಿಗೆ ತಗೊಬಂದು ನಮ್ಮ ಕಂಪ್ನಿ ವಿರುದ್ಧ ಸ್ಟೇ ಆರ್ಡರ್ ತಂದ್ರೆ? ಅದೆಲ್ಲ ಆಗಲ್ಲ ಅಂತ ಹೇಳಿದ್ನಲ್ಲ. ಇನ್ಫ್ಯಾಕ್ಟ್ ಈ ವಿಷಯ ನನಗೆ ನಿನ್ನೆನೇ ಗೊತ್ತಾಯಿತು. ಅವ್ರು ಯಾರು ಸಾಕ್ಷಿ ಅಂತ ಕ್ರಿಯೇಟ್ ಮಾಡಿದಾರಲ್ಲ, ಅವನಾಗಲೇ ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾನೆ. ಅವನು ಈ ತಪ್ಪನ್ನು ಒಪ್ಕೊಂಡಿದ್ದಾನೆ. ಅವನ ತಪ್ಪನ್ನು ಒಪ್ಕೊಂಡಿರೋ ವಿಡಿಯೋ ಕೂಡ ನನ್ನ ಹತ್ರ ಇದೆ. ಇದೆಲ್ಲ ಯಾವಾಗಾಯ್ತು ಬಾಬಾ? ಇದ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು? ಕಂಪನಿ ನಡೆಸೋದ್ರಲ್ಲಿ ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಶಾರ್ವರಿ. ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಈ ಥರ ಸಿಚುವೇಶನ್ಸ್ ಬಂದೇ ಇಲ್ಲ ಅಂದ್ಕೊಂಡಿದ್ಯಾ? ಆ ಅಜಂತಾ ಇಂಡಸ್ಟ್ರೀಸ್ ಅವರು ನಮ್ಮ ಕಂಪನಿನ ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವರೇ ಲಾಕ್ ಆಗ್ತಾರೆ. ಅಪ್ಪ, ಇಷ್ಟು ದೊಡ್ಡ ಸಮಸ್ಯೆನ ಇಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡಿಬಿಟ್ಟಲ್ಲ ಅಣ್ಣ. ಆದರೂ ಇಷ್ಟು ಕೂಲಾಗಿ ಇದೆಯಲ್ಲ, ನಿನಗೆ ಟೆನ್ಷನ್ ಆಗ್ತಿಲ್ವಣ್ಣ? ಟೆನ್ಷನ್ ಯಾಕೋ ಆಗಬೇಕು? ಇದೆಲ್ಲ ಯಾವುದು ಪ್ರಾಣ ಹೋಗೋ ವಿಷಯ ಅಲ್ಲ. ಬಿಸ್ನೆಸ್ ಅಂದಮೇಲೆ ಗೆಲುವು ಸೋಲು, ತಂತ್ರ ಕುತಂತ್ರ ಎಲ್ಲ ಇದ್ದೇ ಇರುತ್ತೆ. ಇದೆಲ್ಲ ಫೇಸ್ ಮಾಡಬೇಕು, ನಿಭಾಯಿಸಬೇಕು. ಅಶು, ರಕ್ತ ಬರ್ತಿದ್ದೀರಾ ತುಳಸಿ ಅವರೇ? ನೀವು ಯಾಕೆ ಇದೆಲ್ಲ ಮಾಡಕ್ಕೆ ಹೋದ್ರಿ? ಶಾರ್ವರಿ, ನೀರು ತಮ್ಮ. ಬಾವಿ ಫಸ್ಟ್ ಏಡ್ ಮಾಡಿ. ಮಾಧವ್ರೆ, ಏನೂ ಆಗಿಲ್ಲ. ಇರಿ ಒಂದು ನಿಮಿಷ. ಮಾಧವ್ರೆ, ಅಯ್ಯೋ ಅಣ್ಣ, ಏನೂ ಆಗಿಲ್ಲ ಬಾ ಅಣ್ಣ. ನಾನು ಸಮರ್ಥ ಅಂತ ಮಾತಾಡಬೇಕು. ಏನ್ರಿ ಸಮರ್ಥ ಹತ್ರ ಮಾತಾಡೋದು? ನಾನು ಈ ಮನೆ ಯಜಮಾನ, ನನ್ನ ಹತ್ರ ಮಾತಾಡಿ. ತಾತ, ನನಗಿವ್ರು ಗೊತ್ತಿರೋರೆ. ಸರ್ ಬನ್ನಿ ಆಚೆ ಮಾತಾಡೋದ. ಅಲ್ಲ ಕಣೋ, ಗೊತ್ತಿರೋರು ಅಂತೀಯ, ಆಚೆ ಹೋಗಿ ಮಾತಾಡೋಣ ಅಂತೀಯ. ಯಾಕೆ? ಇಲ್ಲೇ ನನ್ನ ಎದುರಿನಲ್ಲೇ ಮಾತಾಡು. ಎಲ್ಲಾದ್ರೂ ನನಗೇನು ದುಡ್ಡು ಕೊಡ. ನೀನು ಕಟ್ಟಿರೋ ಬಡ್ಡಿ ದುಡ್ಡು ವಾಪಸ್ ಕೊಡ್ತಾ ಇದ್ದೀನಿ. ಸರಿಯಾಗಿದೆ, ಎಣಿಸ್ಕೊ. ಇದು ಬಡ್ಡಿ ದುಡ್ಡ? ಏನಕ್ಕೆ ವಾಪಸ್ ಕೊಡ್ತಾ ಇದ್ದೀರಾ? ಏನೋ ಮಾತಾಡ್ತಿದ್ದಾನೆ ಇವನು. ನಿನಗೆ ಪರಿಚಯದವನು ಅಂತಂದೆ. ಇವನು ನೋಡಿದ್ರೆ ಬಡ್ಡಿ ದುಡ್ಡು ವಾಪಸ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಇವನ ಜೊತೆನಲ್ಲಿ ವ್ಯವಹಾರ ಮಾಡ್ತಾ ಇದ್ದೀಯಾ? ನಿಮ್ಮ ಮೊಮ್ಮಗ ನನ್ನ ಹತ್ರ ಸಾಲ ತಗೊಂಡಿದ್ದ, ಬಡ್ಡಿ ಮಾತ್ರ ಕಟ್ತಿದ್ದ, ಅಸಲು ಕಟ್ಟಿರಲಿಲ್ಲ. ಅಂದರೆ
ನೀನೀಗ ಸಾಲ ವಸೂಲಿಗೆ ಬಂದಿದೀಯಾ ಅಂಥದ್ರಲ್ಲಿ ಅವನಿಗೆ ಯಾಕೆ ಬಡ್ಡಿ ದುಡ್ಡು ವಾಪಸ್ ಕೊಡ್ತಿದೀಯಾ? ನಾನು ಎಷ್ಟೋ ಬಡ್ಡಿ ವ್ಯವಹಾರ ಮಾಡಿರ್ಬೋದು, ಆದರೂ ಆವಾಗ ಪುಣ್ಯದ ಕೆಲಸ ಮಾಡ್ತಿರ್ತೀನಿ. ವರ್ಷಕ್ಕೊಂದ್ಸಲಿ ಸಾಲಗಾರ ಹೆಸರೆಲ್ಲ ಬರೆದು ಚೀಟಿ ಎತ್ತೀನಿ. ಅದರಲ್ಲಿ ಯಾರ ಹೆಸರು ಬರುತ್ತೋ ಅವ್ರದ್ದು ಬಡ್ಡಿ ಸಾಲ ಎರಡೂ ಮನ್ನಾ ಮಾಡಿಬಿಡ್ತೀನಿ. ಸಮರ್ಥ್, ಈ ಸಲ ನಿನ್ನ ಹೆಸರು ಬಂದಿದೆ, ಅದೃಷ್ಟವಂತ ನೀನು. ಇನ್ಮೇಲೆ ನೀನು ಅಸಲು ಬಡ್ಡಿ ಯಾವುದು ಕಟ್ಟಂಗಿಲ್ಲ. ನೀನು ಕಟ್ಟಿರೋ ಬಡ್ಡಿನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ನಾವಿನ್ನು ಬರ್ತೀವಿ. ಬಾಸು, ನಮ್ಮ ಸಾಲ ಎಲ್ಲ ಕ್ಲಿಯರ್ ಆಯಿತು. ನಾವಿನ್ನು ಏನು ಯೋಚನೆ ಮಾಡಬೇಕಾಗಿಲ್ಲ. ನಾನೀಗ ಸಾಲ ಮುಕ್ತ ಆಗಿದ್ದೀನಿ. ಬಾ, ಒಬ್ಬ ಮನುಷ್ಯನಿಗೆ ನಿಮ್ಮ ಸಾಲ ಎಲ್ಲ ಕ್ಲಿಯರ್ ಆಯಿತು ಅನ್ನೋ ಮಾತು ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಏನು ಖುಷಿ ನಿನ್ನ ತಲೆ. ಅಲ್ಲ ಕಣೋ, ಇಂಥವ್ರ ಹತ್ರ ಎಲ್ಲ ಸಾಲ ಮಾಡಿದೀಯಲ್ಲೋ, ನಿನಗೆ ಬುದ್ಧಿ ಇದೆಯಾ? ಇವರೆಲ್ಲ ಮನೆ ಮೂರ್ಖರು ಕಣೋ. ಕೊಟ್ಟ ಸಾಲಕ್ಕೆ ಚಕ್ರಬಡ್ಡಿ ಹಾಕ್ತಾರೆ. ನೀನು ಏನಾದರೂ ಸರಿಯಾಗಿ ಕಟ್ಟಲಿಲ್ಲ ಅಂತಂದರೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ, ಗೊತ್ತಾ? ತಾತ, ದುಡ್ಡು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಸಿಕ್ಕಲ್ಲೆಲ್ಲ ಸಾಲ ತಗೊಂಡ್ಬಿಡೋದಾ? ಈಗ ಸಾಲ ಎಲ್ಲ ತೀರೋಯ್ತಲ್ಲ, ಬಿಡು ತಾತ. ಬಿಡ್ತೀನಿ ನೋಡೊಂದು. ಏ ಜಣ್ಪಿಂಡ, ಇನ್ನೊಂದ್ಸಲ ಇಂಥವರೆಲ್ಲ ಮನೆ ಬಾಗಿಲಿಗೆ ಬಂದರೆ ನಿಮ್ಮಗಳನ್ನ ಮನೆ ಬಿಟ್ಟು ಓಡಿಸ್ತೀನಿ. ಅಣ್ಣ, ನೀನು ನಿಜವಾಗ್ಲೂ ಲಕ್ಕಿ. ಈ ಥರ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಹೆಸರಲ್ಲೇ ಇನ್ನೊಂದು 10 ಲಕ್ಷ ಸಾಲ ಮಾಡಿರ್ತಿದ್ದೆ. ಏನಂದ? ಏನಿಲ್ಲ ತಾತ. ನಿಜವಾಗ್ಲು ನಮ್ಮ ಕಷ್ಟ ನೋಡೋಕ್ಕಾಗದೆ ದೇವರೇ ಬಂದು ಸಹಾಯ ಮಾಡ್ದ ಅನ್ಸುತ್ತೆ. ತುಂಬ ನೋವಾಗ್ತಿದೆ ತುಳಸಿಯವರೇ. ಯಾಕೆ ಹಾಗೆ ನೋಡ್ತಿದ್ದೀರಾ ತುಳಸಿಯವರೇ? ನೋವಾಗ್ತಿದ್ಯಾ ಅಂತ ಕೇಳಿದೆ. ನೋವಾಗಕ್ಕೆ ನೀನು ಎಲ್ಲಿ ಬಿಟ್ಟೆ ಅಣ್ಣ? ರಕ್ತ ಒಂದು ಹನಿ ಆಚೆ ಬರೋಕ್ಕೂ ಬಿಡಲಿಲ್ಲ. ಅಷ್ಟರೊಳಗೆ ಅರ್ಶಿನ ಹಚ್ಚಿ ಬ್ಯಾಂಡೇಡ್ ಕಟ್ಟಿ ಎಲ್ಲ ಮಾಡಿಬಿಟ್ಟೆ. ಮಾಧವ್ ಅವರೇ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಒಂದು ಚಿಕ್ಕ ಸೂಜಿ ಅಷ್ಟೇ ಚುಚ್ಕೊಂಡಿದ್ದು. ಏನಣ್ಣ ನೀನು, ಕಂಪ್ನಿಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ, ಸ್ಟೇಷನ್ನು ಕೋರ್ಟು ಅಂತ ಅಲಿಬೇಕು ಅಂತಂದ್ರು ಅಷ್ಟು ಟೆನ್ಷನ್ ಆಗಲಿಲ್ಲ. ಈಗ ಒಂದು ಸಣ್ಣ ಸೂಚಿ ಚುಚ್ಚಿದ್ದಕ್ಕೆ ಇಷ್ಟು ಟೆನ್ಷನ್ ಆಗಿದೆಯಾ? ಕಂಪನಿ ಅಂದರೆ ದುಡ್ಡು ಕೊಡೋ ವಿಷಯ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಪ್ರೀತಿ ಕೊಡೋ ಜೀವಗಳು ಜೀವನಕ್ಕೆ ಮುಖ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.